ಅಯ್ಯಪ್ಪ ಸದ್ಯ ನಿನ್ ಗಂಡನಿಂದ ತಪ್ಪಿಸ್ಕೊಂಡು ಬರೋಷ್ಟೊತ್ತಿಗೆ ದೇವ್ರ ಜೀವ ಬಾಯಿಗೆ ಬಂತು ಮಗಳೇ. ಬ್ಯಾಗು ಗೀಗು ಎಲ್ಲ ಅಲ್ಲೇ ಬಿಟ್ಬಿಡ್ವಲ್ಲೇ. ಸದ್ಯ ಪ್ರಾಣ ಉಳಿತಲ್ಲ ಸುಮ್ಕಿರಮ್ಮ. ಯಾ ಪಡ್ಡಿ ನನ್ನ ಮಗ ಸಾಯ್ತಾನೆ ಹೋಗಿ ಹೋಗಿ. ಯಪ್ಪ ದೇವ್ರೆ ಸಾಕು ಸವಾಸ. ನನ್ನ ಗಂಡ ಇನ್ನೊಂದು 10 ನಿಮಿಷ ಲೇಟ್ ಆಗ್ಬಿಟ್ಟಿದ್ರು ನಾನು ಓಡ್ ಬರೋದು. ಅವನ ಅಜ್ಜಿ ಇಷ್ಟೊಂದು ಕೈ ಕಾಲು ಮುರಿದು ಕಚೋ ಸಾಕ್ಬಿಟ್ಟು ಮೂಲೆ ಕೂರ್ಸಿರೋನು. ಯಪ್ಪ ಬ್ಯಾಗು ಬಟ್ಟೆ ಎಲ್ಲ ಓದ್ವಲ್ಲಮ್ಮ. ಯಾರಿಗಾನ ಫೋನ್ ಮಾಡಲ್ಲಿ ಹೇಳ್ಬೇಕು ಬ್ಯಾಗ್ ನಿತ್ಕೊಂಡೋಗಿ ಮನೆ ಇಕ್ಕಳ್ರಿ, ಅದಿಂತ ಮರದಡೆ ಇಕ್ಕಿದೀವಿ, ಬಂದ ತಕ್ಷಣ ಆಮೇಕಿಂದ ನಾವೇ ಇಸ್ಕತೀವಿ ಅಂತ ಹೇಳ್ಬಿಟ್ಟು ಏನಾರ ಹೇಳ್ಬೇಕಿತ್ತು. ಕಣಮಿ 7 ಬೋರಿ ಬಟ್ಟೆ ಅಷ್ಟೇ ಇರೋದು. ಅದೇ ನಿನ್ ದುಡ್ಡು ಎಲ್ಲನೂ ಈಗ ಹಿಂಗೆ ಸೆರವನಾಗೆ ಬಚ್ಚಿಕೊಂಡು ಹಂಗೆ ಓಡ್ಬಿಡೋ ಹಂಗೆ ಇಕ್ಕಳಿದ್ನಲ್ಲ ಹಂಗೆ ಸಿಕ್ತು. ನೋಡೋಣಿರು ಏನಾರ ಒಂದು ಮಾಡಿದ್ರಾಯ್ತು ನೋಡೋಣ. ಈಗ ಏನು ಮಾಡೋದು ಹೇಳು, ಬರೋದು ಬಂದ್ಬಿಟ್ಟಿದೀವಿ. ನಿನ್ ಗಂಡ್ಸೋದೇ ಹುಡುಕ್ಲಿಲ್ಲ ಅಂದ್ರೆ ಸಾಕು ನಿನ್ನ. ಹುಡುಕ್ತಾನೆ ಹುಡಿಕೊಂಡು ಎಲ್ಲಿಗೆ ಬರ್ತಾನೆ. ಇಷ್ಟಾರ ಊರಾಗ ಸುಮ್ಕಿ ಸಿಟಿನಾಗ ಬಂದಿದೀವಲ್ಲ ಏನಕ್ಕೆ ಬರ್ತಾನೆ. ಹುಡಿಕೊಂಡು ಇಲ್ಲಿಗೆ ಬಂದ ಅಂದ್ರೆ ಯಪ್ಪ ಕಿರ್ಚಾಡ್ಬಿಟ್ಟು ಹೆಂಗನ ಮಾಡಿ ತಪ್ಪಿಸ್ಕೊಬಿಡಣ. ಯಪ್ಪ ಅವ್ನು ಸವಾಸನೆ ನೀ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಈಗ ಆ ಮ್ಯಾನೇಜರ್ ಫೋನ್ ಹಾಕು, ಅದು ಎಲ್ಲಿ ಬಿದ್ದು ಸಾಯ್ತವನು ಲೋಪರ್ ನನ್ನ ಮಗ. ಅವನ ಜೊತೆ ನೀವು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಿಲ್ವಲ್ಲ. ಅವನ ಜೊತೆ ನೀವು ಹೋಗಿ ಏನೋ ಒಂದು ಇದು ಮಾಡೋಣ. ಫೋನ್ ಹಾಕು. ಥೂ ಎಲ್ಲಾಗಿದ್ದ ಬಡ್ಡಿ ನನ್ನ ಮಗನಿಂದನೇನಿಯ. ಅಯ್ಯೋ ಬಿಡು ಹೋಗ್ಲಿ. ಅಲ್ಲ ಕಣಮ್ಮ, ಈ ಇವಳು ಆಶಿ ಏನಕ್ಕಮ್ಮ ಆಶಿ ಹೇಳ್ಬೇಕಿತ್ತು ಎಲ್ಲನೂ. ನಮ್ಮ ವಿಸಿವ ಮಾಡಕ್ಕೆ ಆಪ್ರ ಇಲ್ದಿದ್ದಂಗೆ ಹೇಳ್ಬೇಕಿತ್ತ ವಿಸಿವ. ದರಿದ್ರದಳು ಊರಿಗೆ ಹೋದ್ಮೇಲೆ ಅವಳು ಕ್ಲಾಸ್ ತಗೊಂಡು ಮಾಡ್ತೀನಿ. ಈಗಿರು ಮ್ಯಾನೇಜರು ಫೋನ್ ಹಾಕಿ ಎಲ್ಲವನ್ನ ಕೇಳ್ತೀನಿ. ಫಸ್ಟ್ ಫೋನ್ ಹಾಕಿ. ಹಲೋ ಹೇಳು ಡಾರ್ಲಿಂಗ್. ಡಾರ್ಲಿಂಗ್ ನನ್ನ ಡಾರ್ಲಿಂಗ್ ಎಲ್ಲಿದ್ಯಾ? ಈಗ ನಿನ್ ಗಂಡ ಸರಿಯಾಗಿ ವಾನ್ಸಿದ್ನಲ್ಲ, ಈಗ ನೋಡಿ ಆಸ್ಪತ್ರೆ ಬಿಡ ಮೇಲೆ ಆರಾಮಾಗಿ ಮನೆ ಕಂಡಿದ್ದೀನಿ. ಇನ್ನು ಅಂತಾನೆ ಮಾಡಕ್ಕಾಯ್ತದೆ. ನಾನು ನನ್ನ ಗಂಡನ ಮನೆ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಏನು ನಿಜ ಹೇಳ್ತಿದ್ಯಾ? ಸುಳ್ಳು ಹೇಳಿ ನಾನೇನು ಮಾಡಲಿ, ನಿಜನೇ ಹೇಳ್ತಾ ಇವನಿ. ಬಿಟ್ಟು ಓಡ್ ಬಂದ್ಬಿಟ್ಟೆ. ಯಪ್ಪ ದೇವ್ರೆ ನಾನು ಕತ್ರಸಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮುಚ್ಚ ಬೇರೆ ಹಿಡ್ಕೊಂಡು ಓಡಾಡ್ತಾ ಇದ್ನ. ನಂದು ನಮ್ಮ ಅಮ್ಮಂದು ಇಬ್ಬರದೂ ಕೈಕಾಲು ತೆಗೆದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೇರೆ ಶಾನೆ ಎದುರಿಸ್ತಾ ಇದ್ನ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಯ್ಯೋ ಏನು ಒಂದೊಂದು ಕತೆ ಆಯಿತು ಅಂತ ಕೇಳ್ತೀರಾ ನೀವು. ಯಪ್ಪ ದೇವ್ರೆ ಬಂದು ಸರಿಯಾಗಿ ನಮಗೂ ನನಗೂ ಸರಿಯಾಗಿ ರುಬ್ದ. ನಮ್ಮ ಅಮ್ಮಂಗೂ ಒಂದು 4 ಏಟು ಬಿತ್ತು. ಹಂಗೋ ಹಿಂಗೋ ಮಾಡಿ ಒಂದು ಅಣ್ಣ ಬಂತು. ಆ ಅಣ್ಣನಿನ್ನ ಹೆಂಗೋ ಹಿಡ್ಕೊಂಡು ತಪ್ಪಿಸ್ಕೊಂಡು ಸದ್ಯ ಓಡ್ ಬರೋ ಅಷ್ಟೊತ್ತಿಗಂತೂ ದೇವ್ರನೇ ಕೇಳ್ತೀನಿ ನನ್ನ ತಿತ್ತಿನೇ ಆಗೋಗ್ಬಿಡ್ತು. ಯಪ್ಪ ಈಗ ತಾನೇ ಇನ್ನು ಬಂದು ಬಸ್ ಇಳಿದು ಪ್ಯಾಟರ್ನಾಗೇನೇ. ಅದಕ್ಕೆ ನೀವು ಫೋನ್ ಹಾಕಿದೆ. ನೀವೇನಾರ ಎಲ್ಲಿದ್ದೀರೋ, ಇನ್ನೇನು ಮಾಡೋಕ್ಕಾಯ್ತದೆ, ನಿಮ್ಮ ಜೊತೆನೇ ಇರಬೇಕಲ್ಲ. ಬೇರೆ ದಾರಿನೂ ನನಗಿಲ್ಲ. ಸರಿ, ನಾನು ಹಾಸ್ಪಿಟಲ್ ಲೊಕೇಶನ್ ಕಳಿಸ್ತೀನಿ ಬಾಬಾ. ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ಯಾ, ಕೊನೆಗೂ ಬಿಟ್ಬಿಟ್ಟಿದ್ಯಲ್ಲ, ಒಳ್ಳೇದಾಯ್ತು ಬಿಡು ಬಿಟ್ಟಿರೋದು. ಸರಿ ಬಿರ್ನ ಲೊಕೇಶನ್ ಕಳಿಸಿ, ಹಂಗೇನೇ ಓದ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ, ನಿಮ್ಮ ಜೊತೆ ಇರಬೇಕಾಯ್ತದೆ. ನಾವೂ ಒಂದು ಬಟ್ಟೆ ತಂದಿಲ್ಲ, ಒಂದು ಬರೆ ತಂದಿಲ್ಲ, ಏನೂ ತಂದಿಲ್ಲ. ನಾನಂತೂ ಸೀದಾ ನೆಟ್ಟು ಬಂದ್ಬಿಟ್ವಿ. ಬಟ್ಟೆ ಎಲ್ಲ ತುಂಬಿಕ್ಕಿದ್ವಿ, ಎತ್ಕೊಳಕ್ಕಾಗಲಿಲ್ಲ. ಅವ್ನು ಬಂದ್ಬಿಟ್ಟು ಅದಕ್ಕೆ ಓಡ್ ಬಂದ್ಬಿಟ್ವಿ ದೌಡಕ್ಕಿತ್ತಿ. ಈಗ ಬತ್ತಿ ಒಳಗೆ ಲೊಕೇಶನ್ ಕಳಿಸು. ಸರಿ ಬಾ ಕಳಿಸ್ತೀನಿ. ಏನು ಹೇಳಿದ್ನಿ, ಇವನು ಕೈ ಕೊಟ್ಬಿಡ್ತಾನೆ ಏನು? ಇಲ್ಲಮ್ಮ ಬಾ ಅಂತ ಹೇಳವನಿ, ಲೊಕೇಶನ್ ಕಳಿಸ್ತಾನಂತೆ. ಬಾಮ ಹೋಗೋಣ. ಅಪ್ಪ ಸದ್ಯ ಜೀವ ಉಳಿತು. ಹೆಂಗೋ ಯಾವನ ಸಿಕ್ಕದ ನಿಮ್ದೇ ಇರ ನೋಡಿ. ಕಮ್ಲಿ ಒಳ್ಳೆ ಕೆಲಸ ಮಾಡ್ಬಿಟ್ಟೋಳು ಸದ್ಯ. ಹೆಂಗಿದ್ರು ಆ ಬೊಡ್ಡಿತಾಗ ಬಾಳಕಾಯ್ತಿರ್ಲ ಬಿಡು. ಹೆಂಗೋ ನನ್ನ ಜೊತೆ ನನ್ನ ಸುಖವಾಗಿತ್ತಾಳೆ. ಏನು ಸದ್ಯ ನನ್ನ ಹೆಂಡ್ತಿ ಮಾರಿಮುತ್ತು ಅವಳ ಜೊತೆ ಅಂತೂ ಇನ್ನೂ ಮೊದಲೇ ಬಾಳಕ್ಕಾಗಲ್ಲ. ಇನ್ನ ಹೆಂಗೋ ಬಿಡು, ಯಾರೋ ಒಬ್ರ ಜೊತೆ ಚೆನ್ನಾಗಿದ್ದು ಬಿಟ್ರೆ ಸಾಕು ನನಗಂತೂ. ಯಪ್ಪ ಈ ಹಾಸ್ಪಿಟ್ಲಿಂದ ಯಾವಾಗ ಈಚೆ ಕಡೆಗೆ ಹೋಗ್ತೀನೋ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಕಮ್ಲಿ ಜೊತೆ ಸಂಸಾರ ಮಾಡ್ಕೊಂಡು ಖುಷಿಯಾಗಿದ್ರೆ ಹೆಂಗಿರ್ತದೆ ಅಲ್ವಾ? ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಓ ಬಂದ್ರಾ? ಬರ್ರಿ. ನಾನು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ. ಬಂದ್ರಲ್ಲ ಕಮ್ಲಿ, ಆರಾಮ? ಇಲ್ಲಿ ಜೀವನ ಅವ್ರ ದೂರ ಬಾಗ್ಲಾಗೈತಿ ಆರಾಮ ಅಂತ ಕೇಳ್ತಿರಲ್ಲ. ಇಲ್ಲಿ ನನ್ನ ಗಂಡ 10 ನಿಮಿಷ ಯಾಮರ್ತಿದ್ರು ನನ್ನ ತಿಥಿ ಮಾಡಕ್ ಬಿಡೋ ನನ್ನ ಗಂಡ. ಆ ರೇಂಜ್ ನನ್ಗಂತೂ ಟಾರ್ಚರ್ ಇಕ್ಬಿಟ್ಟು ಸರಿಯಾಗಿ ಮಾಡ್ಬಿಟ್ಟ ಗೊತ್ತಾ. ಹೆಂಗ್ ಮಾಡ್ದ ಅಂತ ಹೇಳ್ಬಿಟ್ಟು ಯಪ್ಪ ಸಾಕು. ಅವನಜ್ಜಿ ಸವಾಸ ನೀನ್ ನೋಡಿದ್ರೆ ಸುಮ್ಮನೆ ಅಯ್ಯೋ ಹೋಗು. ಇದೇನಿದು ಕೈ ಕಾಲೆಲ್ಲ ಮುರಿದೋಗಂಗ್ ಹೊಡೆದ್ನಾ? ನಾನು ತಿರುಗೇನು ಬಿಡ್ತಿದ್ದೆ, ಸರಿಯಾಗಿ ಬಿಡೋಣ ಅಂತ ಅನ್ಕೊಂಡೆ. ಪಾಪಿ ಕಾಮಲಿ ಗಂಡ ಅಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ. ಅಳಿಯಂದ್ರೆ ಮೈ ಕೈ ನೋವೆಲ್ಲ ಸುಮಾರಾಗೈತಾ? ಅತ್ತೆ ಅಳಿಯ ಅನ್ನೋದನ್ನ ಕೇಳಿಸ್ಕೊಂಡ್ರೆ ಒಂಥರ ಖುಷಿ ಆಯ್ತದೆ ನನಗಂತೂ ಅತ್ತೆ. ನೀವು ಇವಾಗ ಬಂದು ಪ್ರೀತಿಯಿಂದ ಅಳಿಯ ಅಂತ ಕರೆದ್ರಲ್ಲತ್ತೆ, ಎಲ್ಲ ಮೈಕೈ ನೋವು ಎಲ್ಲ ನೋವು ಹಂಗೆ ಮಾಯ ಆಗೋಗ್ಬಿಡ್ತು ಕಣತ್ತೆ. ನೀವು ಬಂದ್ರಲ್ಲ ಇನ್ನೇನು ತೊಂದರೆ ಇಲ್ಲ ನನಗಂತೂ. ಹೇಳೋರೆ ಡಾಕ್ಟ್ರು ಇವತ್ತು ಏನೋ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತ. ಯಾರನ್ನ ನೋಡೋಕ್ಕೆ ಬರಲಿಲ್ಲ, ನೀವೇನೇ ಬಂದಿರೋದು. ಅಪ್ಪ ಈಗ ಸ್ವಲ್ಪ ಸಮಾಧಾನ ಆಯಿತು. ನೀನೇನು ತಲೆ ಕೆಡಿಸ್ಕೊಬಿಡಕಲ್ಲ, ನಾನಿದ್ದೀನಿ, ನಾನು ನೋಡ್ಕೊತೀನಿ. ಈಗ ಸರಿ, ಮನೆ ಮಾಡಕ್ಕೆ ಏನು ಮಾಡೋದು? ಮನೆ ಏನಾದರೂ ರೆಡಿ ಮಾಡಿದ್ದೀರಾ? ಯಾಕೆ ತಲೆ ಕೆಡಿಸ್ಕೊತೀಯ? ಮನೆ ತಾನೇ ಯಾವುದೋ ಒಂದು ನೋಡಿ ಮಾಡಿದ್ರಾಯ್ತು. ನನ್ನ ಫ್ರೆಂಡ್ಸ್ ಅವರೇ ಯಾರನ್ನ ಒಬ್ರಿಗೆ ಹೇಳಿದ್ರೆ ಹಂಗೆ ಹಿಂಗೆ ಅಂತ ಮನೆ ರೆಡಿ ಮಾಡ್ತಾರೆ. ಅತ್ತೆ ನೀವೇನು ತಲೆ ಕೆಡಿಸ್ಕೊಬಿಡಿ ಅತ್ತೆ. ನನಗೂ ಒಳ್ಳೆ ಸಂಬಳ ಬರುತ್ತೆ, 50,000 ಸಂಬಳ ಬರುತ್ತೆ. ಅದ್ರಾಗ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ಬೋದು. ಸುಮ್ಮನಿರಿ. ಇವಳೇನೇ ಗಂಡನ್ ಬಿಟ್ಬಾ ಅಂದ್ರೂ ಅಯ್ಯೋ ನನ್ನ ಗಂಡನ್ ಬಿಡಲ್ಲ ಅಂತ ಹೇಳಿ ಸುಮ್ಮನೆ ಇದು ಮಾಡಿದ್ದೆಲ್ಲ ಇವಳೇನೇ. ಅವತ್ತೇ ಬಿಟ್ಟು ಬಂದಿದ್ರೆ ಇವತ್ತು ಗಂಡನ ಹತ್ರ ಹೊಡೆಸ್ಕೊಳ್ಳೋಂಥ ಅವಶ್ಯಕತೆ ಇತ್ತ ಹೇಳು? ಆರಾಮಾಗಿ ರಾಣಿ ಥರ ಇರ್ಬೋದಿತ್ತು ನಮ್ಮ ಮನೆಗೆ.
ನನ್ನ ಮಗಳಿಗೆ ಒಸಿ ಬುದ್ಧಿ ಬುದ್ಧಿ ಕಮ್ಮಿ ನನ್ನ ಮಗಳಿಗೆ ಏನಾದ್ರೂ ಬುದ್ಧಿನೇ ಇಲ್ಲ ಬರೋಕ್ಕಿಲ್ಲ ಅವಳಿಗೆ ಬಿಡು. ಗಂಡ ಗಂಡ ಅಂತ ಇದ್ದು ಸರಿಯಾಗಿ ಇವಾಗ ಕತ್ರಸಕ್ಕೆ ಬಂದಲ್ಲ, ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಓಡ್ ಬಂದಿರೋದು. ಇಲ್ಲ ಅಂತ ಹೇಳಿದಿದ್ರೆ ಅಲ್ಲೇ ನೆನೆಯ ಬಿದ್ದಿರೋಳು. ಏನು ಹೇಳಿ ಅಂದರೆ ನೀವು ಹಿಂಗೆ ಪಾಪ ಹುಷಾರಿದ್ದಂಗೆ ಇರೋದು ನಮ್ಮ ಕೈಲಿ ನೋಡೋಕೆ ಏನೇ ಆಯ್ತಿಲ್ಲ ನೋಡಿ. ಹೋಗ್ಬಿಟ್ಟು ನರ್ಸ್ನ ಕರ್ಕೊಬಿಟ್ಟು ಬರಲ್ಲ, ಇನ್ನೊಂದ್ಸಲ ಏನೋ ಪರೀಕ್ಷೆ ಮಾಡಿಸ್ಕೊತೀರಾ? ಅಮ್ಮ ಸುಮ್ಮನಿರಮ್ಮ. ಲೇ ಮನೆ ಬಿಟ್ಬಿಟ್ಟು ಬಂದಿದ್ದೀವಿ ಗೂಬೆ, ಈಗ ನಮ್ಮನ್ನು ಯಾರು ನೋಡ್ಕೊತಾರೆ? ಒಂಚೂರು ನಯಸ್ ಮಾಡ್ಬಿಟ್ಟು ಮಾತಾಡಿದ್ರೆ ಶೋನೆ ನಿನ್ನೆ ನೋಡ್ಕೊತಾನೆ ನಮ್ಮನ್ನ. ನೀವು ಹಿಂಗೆ ಗೂಬೆ ಥರ ಇದ್ಬಿಟ್ರೆ ಯಾರು ನೋಡ್ಕೊಳಕ್ಕಿಲ್ಲ. ಗೂಬೆ ಗುಬ್ಬಾಲ್ಡು ತಿಕ್ಲಿ, ನಿಂಗೆ ಏನೇ ಗೊತ್ತಾಯ್ತದೆ ನಿಂಗೆ ಗೂಬೆ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಏನೇ ಬಿಡು. ನಿನಗಂತೂ ನನಗೆ ಏನು ಹೇಳಿದ್ರು ಏನು ಪ್ರಯೋಜನನೇ ಇಲ್ಲ. ಒಳ್ಳೆ ತಿಕ್ಲಂಗೆ ಆಡ್ತದೆ ಇದು ನೋಡು. ಈಗ ಅದೆಲ್ಲ ಬಿಡು, ಪ್ರೀತಿಯಿಂದ ಮಾತಾಡ್ಸು. ನಮ್ಮನ್ನು ನಾಳೆ ನೋಡ್ಕೋಬೇಕಾಗಿರೋ ಇವನೇನೇನಿಯ ಅಮ್ಮ. ಹಂಗಂತ ಒಳ್ಳೆಯ ಪಳಿ ಅಂತ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತದ ನಿಂಗೆ? ನೀ ಸುಮ್ಮನೆ ನೀನು ಏನೇನೋ ಮಾತಾಡ್ಬೇಡ. ಏನೋ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಮೊದಲೇ ಬರ್ಬೇಕಿತ್ತು ಕಣಮ್ಮ, ಇವ್ರ ಮಾತು ಕೇಳ್ಕೊಂಡು ಬರಲಿಲ್ಲ. ಇವಾಗ ಬಂದಿದ್ದೀವಿ, ಪಾಪ ಹಂಗೆ ಹಿಂಗೆ ಅಂತಿದ್ಲು. ಅದ್ರ ಪಾಪ ಎಂಥದ್ದು ಪುಣ್ಯ ಎಂಥದ್ದು. ಪರವಾಗಿಲ್ಲ, ಈಗಾದ್ರೂ ಬಂದಲ್ಲ ಕಂಬಳಿ, ಈಗಾದ್ರೂ ನಾನು ನಂಬಿಟ್ಟು ಬಂದಲ್ಲ, ಅಷ್ಟೇ ನನಗೆ ಸಾಕು. ಬೇರೆ ಇನ್ನೇನೂ ಬೇಕಾಗಿಲ್ಲ. ಅತ್ತೆ ಹೋಗಿ ಒಂದ್ಸಲ ನರ್ಸ್ ನೋಡಿ ಡಾಕ್ಟ್ರನ್ನ ಕೇಳ್ಕೊಬಿಟ್ಟು ಬರ್ರಿ, ಡಿಸ್ಚಾರ್ಜ್ ಈಗಲೇ ಮಾಡ್ತೀರಾ ಅಂತ. ನನಗೆ ಇವಾಗೆಲ್ಲ ನೋವೆಲ್ಲ ಕಮ್ಮಿ ಆಗೈತೆ, ಸ್ವಲ್ಪ ಪೇಯ್ನ್ ಇತ್ತು ಅಷ್ಟೇ, ಎಲ್ಲ ಕಮ್ಮಿ ಆಗೈತೆ. ಹೋಗಿ ಕೇಳ್ಕೊಂಬಿಟ್ಟು ಬರ್ರಿ, ಡಿಸ್ಚಾರ್ಜ್ ಆಗ್ಬಿಟ್ಟು ಹೋಗಿ ಮನೆಗಿನೇ ಮಾಡ್ಬಿಟ್ಟು ಆರಾಮಾಗಿರೋಣ. ಇನ್ನೇನು ನಾನು ಹೆಂಡ್ತೀವಿ ನನ್ನ ಮನೆಯಿಂದ ಈಚೆ ಕಡಿಕೆ ಹಾಕೋಳೆ. ಅವತ್ತಿಂದ ಈ ಆಸ್ಪತ್ರೆನಾಗೆ ಬಿದ್ದಿದ್ದೀನಿ. ಇನ್ನು ಯಾವ್ದನ ಒಂದು ಒಳ್ಳೆ ಮನೆ ನೋಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಸರಿ ಹೇಳಿ ಅಂದರೆ ಆಯ್ತು, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಹೋಗಿ ಒಂದು ಒಳ್ಳೆ ಮನೆ ಮಾಡೋಣ, ಏನು ತೊಂದರೆ ಇಲ್ಲ. ಸಣ್ಣಕ್ಕಿರೋದು ಮಾಡಿಬಿಟ್ಟು ಚೆನ್ನಾಗಿರೋಣ. ಇರಿ ಬಂದೆ. ಕಂಬ್ಲಿ ಏನೇ ಹೇಳು, ನಾಳೆ ಬರ್ದಾಗ ನೀನೇ ಸಿಗಬೇಕು ಅಂತ ನಾನು ನಾಳೆಗೆ ಬರ್ದಿತ್ತೇನೋ, ಅತ್ತಾಗ ಹೆಂಗೋ ಸಿಕ್ಬಿಟ್ಟೆ ನೀನಂತೂ. ಬಿಡು, ನಾನು ಚೆನ್ನಾಗಿ ನೋಡ್ಕೊತೀನಿ. ಥ್ಯಾಂಕ್ಸ್. ನನಗೆ ಗಂಡನ್ನು ಕೈ ಕೊಟ್ಬಿಟ್ನಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ಸದ್ಯ ನೀವನ್ನ ನೋಡ್ಕೊತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇನೆ ಸಾಕು. ಅತ್ತಾಗ ಹೆಂಗೋ ಕೊನೆ ತನಕ ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ನನ್ನ ಗಂಡನ ತುಂಬ ಇಷ್ಟಪಟ್ಟಿದ್ದೆ, ಆದರೆ ನನ್ನೇ ಕೈಕಾಲು ತೆಗಿತೀನಿ, ಕತ್ತರಿಸ್ತೀನಿ ಅನ್ನೋ ಲೆವೆಲ್ಗೆ ಮಾತಾಡ್ಬಿಟ್ನಲ್ಲ, ಅದಕ್ಕೆ ನಂಗೆ ಅವನ ಪ್ರೀತಿನೇ ಹೊರಟೋಗ್ಬಿಡ್ತು. ನನಗೆ ಕತ್ತರಿಸ್ತಾನೆ. ನಾನೇನಲ್ಲಿ ಕುರಿನಾ ಇಲ್ಲ ಕೋಳಿನ ಕತ್ತರ್ಸಕ್ಕೆ ನನ್ನ ಅಂತನ ಜೊತೆ ಬಾಳೋದಕ್ಕಿಂತ ನಿಮ್ಮ ಜೊತೆ ಇರೋದು ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಅದಕ್ಕೆ ಚಿನ್ನ ಹೇಳಿದ್ದು, ಯಾವತ್ತು ಅಂತ ನನ್ನ ಮಕ್ಕಳ ಜೊತೆ ಇರಬಾರ್ದು, ನನ್ನ ಜೊತೆ ಇರಬೇಕು ಅಂತ ಹೇಳಿ ಅದಕ್ಕೇನೇ ಹೇಳಿದ್ದು. ನೋಡು, ಯಾವುದಕ್ಕೂ ಯೋಚನೆ ಮಾಡಬೇಡ. ಊಟ ಗೀಟ ತಿಂಡಿ ಗಿಂಡಿ ಎಲ್ಲ ನಾನೇ ನೋಡ್ಕೊತೀನಿ, ಸರಿನಾ? ಯಾವುದಕ್ಕೂ ನೀನು ಸಂಕೋಚ ಪಟ್ಕೊಂಡು ಏನು ಮಾಡ್ಕೋಬೇಡ. ನೀನು ಬೇಕಾದ್ರೆ ಗಾರ್ಮೆಂಟ್ಸಿಗೆ ಬರೋ ಅವಶ್ಯಕತೆನೂ ಇಲ್ಲ. ನಾನೇ ಮ್ಯಾನೇಜರ್ ಅಲ್ವಾ, ನಾನೇ ಹೋಗಿ ನಾನೇ ಎಲ್ಲ ನೋಡ್ಕೊಂಡು ನಾನೇ ಮಾಡ್ಕೊಂಡು ಆರಾಮಾಗಿ ದುಡ್ಡು ತಂದಾಕ್ತೀನಿ. ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರಬೇಕು ಅಷ್ಟೇನೆ. ಸರಿ ಆಯಿತು, ನೀವು ಹೆಂಗೆ ಹೇಳಿದ್ರೆ ಹಂಗೇನೆ. ಇವತ್ತು ಆದಷ್ಟು ಬೇಗ ಮನೆ ಮಾಡಿಬಿಡೋಣ. ನನಗೂ ಸಾಕಾಗೈತೆ ನಿದ್ಗೆಟ್ಟು ಓಡಾಡಿ ಮಾಡಿ ಅದು ಇದು ಅಂತ ಒದ್ದಾಟ ಮಾಡ್ಕೊಂಡು. ಹೆಂಗೋ ಸದ್ಯ ಮನೆ ಮಾಡಿಬಿಟ್ರೆ ಹೆಂಗೋ ಮನೆಯಾಗ ಆರಾಮಾಗಿ ನಿಮ್ದಾಗ ಮನಿಕೊಬಿಡ್ಬೇಕು. ಹೆಂಗಿದ್ರು ನಾವೆಲ್ಲ ಚೆನ್ನಾಗಿ ಇದ್ಕೊಂಡು ಹೆಂಗೋ ಇರೋಣ. ನನ್ನ ಗಂಡ ಬರಬಾರ್ದು ಅಂಥ ಕಡೆ ಮನೆ ಮಾಡ್ಬೇಕು ನೀವು. ನನ್ನ ಗಂಡ ಬಂದ್ಬಿಟ್ರೆ ಕಷ್ಟ ಹೋಗ್ಬಿಡ್ತದೆ. ಅಳಿ ಅಂದರೆ ಈಗ ಗೊತ್ತಾರಂತೆ, ಬಿಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ಎಲ್ಲನೂ ಹಂಗೇನು ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರಂತೆ. ಬಿಲ್ಲೊಂದು ಕ್ಲಿಯರ್ ಮಾಡಬೇಕಂತೆ. ಓ ಅಷ್ಟೇ ತಾನೇ, ಫೋನ್ಪೇ ಮಾಡ್ತೀನಿ. ಬಂದ್ಬಿಟ್ಟು ನಾನೇನೆ ಅವ್ರಿಗೆ ಹೇಳಿ ಎಲ್ಲ ಬಿಲ್ ರೆಡಿ ಮಾಡೋಕೆ ಹೇಳಿ ಎಷ್ಟಾಗೈತೆ ಅಂತ. ಹಂಗೆ ಬಂದ್ಬಿಟ್ಟು ಫೋನ್ಪೇ ಮಾಡ್ತೀನಿ. ಸರಿ ಹೇಳಿ ಅಂದರೆ ಆಯ್ತು, ಹೇಳ್ತೀನಿ. ಬಿಲ್ ರೆಡಿ ಮಾಡೋಕೆ ಹೇಳ್ತೀನಿ.